G7 ಜ್ಯುವೆಲರ್ಸಲ್ಲಿ ಮಾಡಿಸಿದ್ದು. ನಾನು ಹೇಗೆ ಕಾಣ್ತಾ ಇದ್ದೀನಿ? G7 ಜ್ಯುವೆಲರ್ಸ್ ಅವರು ಈ ಕರಿಮಣಿ ಸರ ಮತ್ತು ಬಳೆಗಳನ್ನು ಮಾಡಿದ್ದಾರೆ. ಇದನ್ನು G7ಅಲ್ಲಿ ಮಾಡಿಸಿದ್ದು ತುಂಬ ಚೆನ್ನಾಗಿ ಬಂದಿದೆ. ಈಗ ನೀವು ನೋಡ್ತಿರೋ ಕರಿಮಣಿ ತೂಕ ಬಂದು 10 ಗ್ರಾಮ್ ಹೇಳಿದ್ದು ಕಸ್ಟಮರ್, ಇದು 12.5 ಗ್ರಾಮ್ ಆಗಿದೆ. ಇದು ಉದ್ದ ಬಂದುಬಿಟ್ಟು ಮಾಮೂಲಿಯಾಗಿ 18 ಇಂಚ್ ರೆಗ್ಯುಲರ್ ಸೈಜ್ ಮಾಡಿದ್ದೀವಿ. ಎರಡಲ್ಲೇ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಕಾಣ್ತಿದೆ. ಮತ್ತು ಕಸ್ಟಮರ್ ಕೂಡ ನೋಡಿದ ತಕ್ಷಣ ತುಂಬ ಖುಷಿಪಟ್ಟರು. ತುಂಬ ಚೆನ್ನಾಗಿ ಬಂದಿದೆ ಸರ್, ಡಾಲರ್ ಆಗಲಿ ಚೈನ್ ಆಗಲಿ ತುಂಬ ಚೆನ್ನಾಗಿ ಬಂದಿದೆ ಕರಿಮಣಿ ಸರ ಅಂತೇಳಿ ಖುಷಿಪಟ್ಟರು. ಮತ್ತು ಇದನ್ನು 916 ಗೋಲ್ಡಲ್ಲಿ ಮಾಡಿರುತ್ತೆ. ನಿಮ್ಗೆ ಬೇಕಾದರೆ ಒಂದು 85 ಟಚಲ್ಲಿ ಕೂಡ ಮಾಡಿಸ್ಕೋಬೋದು, ಗಟ್ಟಿನೇ ಬರುತ್ತೆ. ಇದು 916ಅಲ್ಲಿ ಮಾಡಿದ್ರಿಂದ ಸ್ವಲ್ಪ ಸ್ಮೂತಾಗಿ ಅನಿಸುತ್ತೆ, ಯಾಕಂದರೆ ಬಾಳಿಕೆ ಬರೋದು ಸ್ವಲ್ಪ ಕಡಿಮೆ ಬರ್ಬೋದು. ಆದರೆ 85 ಟಚಲ್ಲಾದರೆ ತುಂಬ ಬಾಳಿಕೆ ಬರುತ್ತೆ. ಮತ್ತು ಇದು ಕರಿಮಣಿದು ತೂಕ ಮತ್ತು ಕಲ್ಲಿನ ತೂಕ ಕೂಡ ವಾಪಸ್ ಕೊಡ್ತೀವಿ. ಮತ್ತು ಇದೇ ಕಸ್ಟಮರು ಅವ್ರ ಅತ್ತೆಗೆ ಅಂತ ಹೇಳ್ಬಿಟ್ಟು ಬಳೆ ಮಾಡಿಸಿದ್ದಾರೆ. ಬಳೆ ಬಂದು 30 ಗ್ರಾಮ್ ಹೇಳಿದ್ದಾರೆ. ನನ್ನ ಪ್ರಕಾರ ಇದನ್ನು 40ರಿಂದ 50 ಗ್ರಾಮಲ್ಲಿ ಮಾಡಿದರೆ ತುಂಬ ಚೆನ್ನಾಗಿ ಬರ್ತಿತ್ತು ಬಳೆ. ಇನ್ನು ತುಂಬ ಚೆನ್ನಾಗಿ ಬಂದಿದೆ. ಈಗಲೂ ಕೂಡ ಬಳೆ ಡಿಸೈನ್ ಬೇಕಾದರೆ ನಿಮಗೆ ಹತ್ರ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳಿ. ತುಂಬ ಚೆನ್ನಾಗಿದೆ, ಡೀಸೆಂಟಾಗಿದೆ ಡಿಸೈನು. ಮತ್ತು ಏನು ಹೇಳಿ ನೋಡಿ, ಬಳೆ ಬೇಕಾದರೆ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳಿ. ಮತ್ತು ಇದೇ ಕಸ್ಟಮರು ಕರಿಮಣಿ ಜೊತೆಗೆ ಸ್ಟಡ್ಸ್ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಈ ಸ್ಟಡ್ಸ್ ಕೂಡ ನಾವು ಕಸ್ಟಮರೇ ಸೆಲೆಕ್ಟ್ ಮಾಡಿದ್ವಿ. ಇದನ್ನು ನಾವು ಅದೇ ಕೆಲಸವಾಗಿ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ ಬಳೆ ಸ್ಟಡ್ಸು. ಕಲ್ಲುಗಳಾಗಿರ್ಬೋದು, ಫಿನಿಶಿಂಗ್ ಆಗಿರ್ಬೋದು, ತೀರ್ಪಾಲ್ ಆಗಿರ್ಬೋದು ಎಲ್ಲ ನೋಡಿಕೊಂಡು ತುಂಬ ಚೆನ್ನಾಗಿ ಮಾಡಿದ್ದೀವಿ. ಇನ್ನು ಇದು ರೆಡಿಮೇಡಲ್ಲಿ ಇಷ್ಟು ಚೆನ್ನಾಗಿ ಬರೋಲ್ಲ, ನೀವು ಆರ್ಡ್ರ್ ಕೊಟ್ಟು ಮಾಡಿಸೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ನಮ್ಮ ಅಂಗಡಿ ಬಂದು ಚಿಂತಾಮಣಿಯಲ್ಲಿ ಬಂದಿದೆ, KR-ಪುರದಲ್ಲಿ ಬಂದಿದೆ. ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಬಂದು ಆರ್ಡ್ರ್ ಮಾಡಿ ಡೆಲಿವರಿ ತಗೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ವಾಟ್ಸಪ್ ಮಾಡಿ. G7 ಜ್ಯುವೆಲರ್ಸಲ್ಲಿ ಜ್ಯುವೆಲ್ರಿ ತುಂಬ ಚೆನ್ನಾಗಿ ಬರುತ್ತೆ. ಹೌದು, ನಮ್ಮದು ಕೂಡ ಅಲ್ಲೇ ಮಾಡಿಸೋಣ.